ಸೊ ಬಂತು ನೋಡಿ, ಮೋಸ್ಟ್ ಕನ್ಫ್ಯೂಸಿಂಗ್ ಕ್ವಶನ್. ಇಲ್ಲಿ ತುಂಬಾ ಮಕ್ಕಳು ರಾಂಗ್ ಮಾಡಿದ್ದಾರೆ ಕ್ವಶನ್ ಅಲ್ಲಿ. ನಾನು ಡಿಸ್ಕಸ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ. ಇಲ್ಲೇನಿದೆ, ಇಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ. ಅದೇ ಒಂದು ಟ್ರಯಾಂಗಲ್ ಇದೆ, ಅದ್ರ ಕೋಆರ್ಡಿನೇಟ್ಸ್ ಮೆನ್ಷನ್ ಇದೆ. ಸೊ ಇದು ನಿಮ್ಮ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ. ಸಿ ಪಿ ಅಂಡ್ ಬಿ ಕ್ಯೂ ಆರ್ ಮೀಡಿಯನ್ಸ್. ಸಿ ಪಿ ಯಾವುದು? ದಿಸ್ ಇಸ್ ಯೋರ್ ಸಿ ಪಿ. ಈ ಸಿ ಪಿ ಮತ್ತೆ ಈ ಬಿ ಕ್ಯೂ ಅನ್ನೋದು ಮೀಡಿಯನ್. ಸದ್ಯಕ್ಕೆ ಬಿ ಕ್ಯೂ ಬೇಕಾಗಿಲ್ಲ ನಿಮಗೆ, ಸರಿನಾ? ಬೇಕಾಗಿರೋದು ಬರೀ ಸಿ ಪಿ ಮಾತ್ರ, ಬಿಕಾಸ್ ರಿಲೇಟೆಡ್ ಟು ಸಿ ಪಿ ಕೇಳ್ತಾ ಇದ್ದಾರೆ. ಇಫ್ ಸಿ ಪಿ ಇಸ್ ಮೀಡಿಯನ್ ಅಂದ್ರೆ ಏನಂತ ಹೇಳ್ಬೋದು, ಇಫ್ ದಿಸ್ ಸಿ ಪಿ ಅಂದ್ರೆ ಯಾವುದೇ ಒಂದು ಟ್ರಯಾಂಗಲ್ ಮೇಲೆ, ಅಂದ್ರೆ ಯಾವುದೇ ಒಂದು ಟ್ರಯಾಂಗಲ್ ಅಲ್ಲಿ ಒಂದು ವರ್ಟೆಕ್ಸ್ ಇಂದ ನಾವು ಮೀಡಿಯನ್ ಡ್ರಾ ಮಾಡ್ತಾ ಇದೀವಿ ಅಂದ್ರೆ ಏನಂತ ಅರ್ಥ, ಯಾವ್ದ್ರ ಮೇಲೆ ಮೀಡಿಯನ್ ಡ್ರಾ ಮಾಡ್ತಾ ಇದೀವಿ, ಯಾವ್ದ್ರ ಮೇಲೆ ಅಂದ್ರೆ ಅಪೋಸಿಟ್. ಇಲ್ಲಿಂದ ಎ ಅನ್ಕೊಳ್ಳಿ, ಸಿ ಅನ್ಕೊಳ್ಳಿ, ಸಿಗೆ ಅಪೋಸಿಟ್ ಯಾವುದು? ಎ ಬಿ. ಅಂದ್ರೆ ಇದೇನಾಗ್ಬಿಡುತ್ತೆ, ಇಲ್ಲಿ ಸಿ ಪಿ ಮೀಡಿಯನ್ ಅಂದ್ಮೇಲೆ ಎ ಬಿನ ಅರ್ಧ ಮಾಡ್ಬಿಡುತ್ತೆ. ಅಂದ್ರೆ ಪಿ ಅನ್ನೋದು ಮಿಡ್ ಪಾಯಿಂಟ್ ಆಗ್ಬಿಡುತ್ತೆ. ಪಿ ಅನ್ನೋದೇನು? ಪಿ ವಿಲ್ ಆಕ್ಟ್ ಆಸ್ ಮಿಡ್ ಪಾಯಿಂಟ್ ಅಂತ ಅರ್ಥ ಅದು ಮೀಡಿಯನ್ ಅಂದ್ರೆ. ಇಫ್ ಸಿ ಪಿ ಇಸ್ ಮೀಡಿಯನ್ ಅಂದ್ರೆ ದಿಸ್ ವಿಲ್ ಬಿ ಯುವರ್ ಮಿಡ್ ಪಾಯಿಂಟ್ ಪಿ ಅನ್ನೋದು, ಅದೊಂದು ನಿಮಗೆ ಗೊತ್ತಿರಬೇಕು. ಆಮೇಲೆ ಒಂದು ಪಾಯಿಂಟ್ ಜಿ ಅನ್ನೋದಿದೆ, ಅಂದ್ರೆ ಜಿ ಈಕ್ವಲ್ ಟು 4,3. ಪ್ರೂವ್ ದಟ್, ನಾವೇನ್ ಪ್ರೂವ್ ಮಾಡಬೇಕು, ಈ ಜಿ ಅನ್ನೋ ಪಾಯಿಂಟ್ ಏನಿದೆ ಟ್ರೈಸ್ ಸೆಕ್ಷನ್ ಪಾಯಿಂಟ್ ಆಗಿ ಆಗ್ತಾ, ಅಂದ್ರೆ ಇಟ್ ಇಸ್ ಅ ನಥಿಂಗ್ ಬಟ್ ಪಾಯಿಂಟ್ ಆಫ್ ಟ್ರೈಸ್ ಸೆಕ್ಷನ್ ಆಫ್ ಯಾವುದು? ಮೀಡಿಯನ್ ಸಿ ಪಿ. ಅಂದ್ರೆ ಒಂದು ಲೈನ್ ಇದೆ ಅನ್ಕೊಳ್ಳಿ ಸಿ ಪಿ, ಇದನ್ನ ಡ್ರಾನೇ ಮಾಡ್ಬಿಡ್ತೀನಿ. ಅಂದ್ರೆ ಒಂದು ಸಿ ಪಿ ಹಿಂಗ್ ಬಿಡಿಸ್ಕೊಳ್ಳಿ. ಇದು ನಿಮ್ಮ ಸಿ ಇದು, ಅಂಡ್ ಇದು ನಿಮ್ಮ ಪಿ ಇದು, ಅಂಡ್ ಇಲ್ಲೆಲ್ಲೋ ಸಮ್ವೇರ್ ಇಲ್ಲೆಲ್ಲೋ ಜಿ ಇದೆ ಅನ್ಕೊಳ್ಳಿ. ಇವಾಗ ಜಿ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಗ್ಬೇಕಂದ್ರೆ, ಟ್ರೈಸೆಕ್ಷನ್ ಅಂದ್ರೆ ಏನು? ಟ್ರೈಸೆಕ್ಷನ್ ಅಂದ್ರೆ 3 ಭಾಗ ಆಗ್ಬೇಕು. ಬಟ್ ಇಲ್ಲಿ ಆಗ್ತಾ ಇರೋದು ಎಷ್ಟು? 2 ಭಾಗ. ಬಟ್ 2 ಭಾಗ ಆಗ್ತಾ ಇದೆ ಅಂದ್ರೆ ಈ ಸೈಡ್ ಎಷ್ಟಿರ್ಬೇಕು ರೇಷಿಯೋ? ನೀವು ಟ್ರೈಸೆಕ್ಷನ್ ಮಾಡುವಾಗ ಕಲ್ತಿರ್ತೀರಾ, ಈ ಸೈಡ್ ನಿಮ್ಗೆ ಎಷ್ಟಿರ್ಬೇಕು? 2 ಇರಬೇಕು ರೇಷಿಯೋ. ಈ ಸೈಡ್ ಎಷ್ಟಿರ್ಬೇಕು? 1. ಸೊ 2:1 ಅಂತ ಏನಾದ್ರೂ ನಮ್ಗೆ ರೇಷಿಯೋ ಬಂದ್ಬಿಟ್ರೆ, ನಮ್ಗೆ ಏನಾದ್ರೂ ರೇಷಿಯೋ 2:1 ಬಂದ್ರೆ ನಾವೇನಂತ ಪ್ರೂವ್ ಮಾಡ್ದಂಗೆ ಅಂತ ಅರ್ಥ, ಜಿ ಈಸ್ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂತ ಪ್ರೂವ್ ಮಾಡ್ದಂಗೆ. ಇಷ್ಟೇ ನಾವು ಮಾಡ್ಬೇಕಾಗಿರೋದು ಕೆಲಸ. ಸೊ 2:1 ನಮಗ್ ಬರಬೇಕು, ನಾವು ಪ್ರೂವ್ ಮಾಡಬೇಕು, ಸರಿನಾ? ಅಂದ್ರೆ ಇದು ನಾವು ರೇಷಿಯೋ ಬೇಸ್ಡ್ ಕ್ವೆಶ್ಚನ್. ಇದು ನಾವೇನ್ ಮಾಡೋಣ, ಲೆಟ್ ದ ರೇಷಿಯೋ ಬಿ k:1. ರೇಷಿಯೋ ಕಂಡುಹಿಡಿಬೇಕಂದ್ರೆ k:1 ಅಂತ ತಗೊಂತೀವಿ. ಸೊ ಇಲ್ಲಿ ನಿಮ್ಗೆ ರೇಷಿಯೋ ಗೊತ್ತಿರಲ್ಲ, ಮಿಕ್ಕಿದೆಲ್ಲ ಗೊತ್ತಿರುತ್ತೆ. ಸಿ ಗೊತ್ತಿದ್ಯಾ? ಎಸ್ ಗೊತ್ತಿದೆ. ಅಂಡ್ ಜಿ ಗೊತ್ತಿದ್ಯಾ? ಜಿನೂ ಕೂಡ ಗೊತ್ತಿದೆ. ಅಂಡ್ ಇಲ್ಲಿ ಪಿ ಗೊತ್ತಿರಬೇಕು, ಪಿ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಕೆಲಸ ಏನ್ ಮಾಡಬೇಕು? ಟು ಫೈಂಡ್ ಕೋಆರ್ಡಿನೇಟ್ಸ್ ಆಫ್ ಪಿ. ಬಿಕಾಸ್ ಅದು ಬೇಕೇ ಬೇಕು ನಿಮ್ಗೆ. ಅದು ಕಂಡುಹಿಡಿಯೋದಕ್ಕೆ ನಿಮ್ಗೆ ಹಿಂಟ್ ಕೊಟ್ಟಿದ್ದಾರೆ, ಅದು ಮೀಡಿಯನ್ ಅಂತ. ಟು ಫೈಂಡ್ ಕೋಆರ್ಡಿನೇಟ್ಸ್ ಆಫ್ ಪಿ ಅಂದ್ರೆ ಪಿ ನಿಮ್ಗೆ ಬೇಕಂದ್ರೆ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಬಿಡಿ. ಸೊ ದೇರ್ ಫೋರ್ ಇಲ್ಲಿ ಏನಾಗುತ್ತೆ, ಪಿ ಆಫ್ ಎಕ್ಸ್ ಕಾಮ ವೈ ಯೂಸಿಂಗ್ ಮಿಡ್ ಪಾಯಿಂಟ್. ನಾನು ಫಾರ್ಮುಲಾ ಬರೀತಲ್ಲ, ನೀವು ಡೈರೆಕ್ಟ್ ಆಗಿ ನಾನು ಬರೀತಾ ಇದ್ದೇನೆ. ಅಂದ್ರೆ ಎಕ್ಸ್ ನ ಎಕ್ಸ್ ಜೊತೆ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ x1 ಪ್ಲಸ್ x2/2. ಸೊ x1 ಪ್ಲಸ್ x2/2 ಅಂದ್ರೆ 4 ಪ್ಲಸ್ 2/2 ಕಾಮ y1 ಪ್ಲಸ್ y2 ಅಂದ್ರೆ 6 ಪ್ಲಸ್ ಇಂಟು ಮೈನಸ್ -2 ಡಿವೈಡೆಡ್ ಬೈ 2. ಸೊ ಇಲ್ಲಿ ಪಿ ಆಫ್ ಎಕ್ಸ್ ಕಾಮ ವೈ ಎಷ್ಟು ಸಿಗುತ್ತೆ ಅಂದ್ರೆ ನಿಮಗೆ 4 ಪ್ಲಸ್ 2 6, 6 ನ ಅರ್ಧ ಮಾಡಿದಾಗ 3 ಬರುತ್ತೆ. 6 ಮೈನಸ್ 2 4, 4 ನ ಅರ್ಧ ಮಾಡಿದಾಗ 2 ಬರುತ್ತೆ. ಅಂದ್ರೆ ಇದೆಷ್ಟಾಯ್ತು? 3,2 ಬಂತು. ಯಾವುದು? ಈ ಪಿ ರೇಷಿಯೋ ಅಂದ್ರೆ ಸಾರಿ ಕೋಆರ್ಡಿನೇಟ್ಸ್ ಆಫ್ ಪಿ ಬಂದು ಏನ್ ಬಂತು? ಪಿ ಈಸ್ 3,2. ಇದು ಫಸ್ಟ್ ಕೆಲಸ ನಾವು ಮಾಡ್ಬೇಕಾಗಿರೋದು. ಇದು ಎಲ್ಲಾ ಮಕ್ಕಳು ಮಾಡಿರ್ತೀರಾ, ಅರ್ಥ ಆಗಿರೋರು. ಇಲ್ಲಿ ರೇಷಿಯೋ ನಾವು ಮಾಡ್ಬೇಕಾಗಿರೋದು, ಇಲ್ಲಿ ತುಂಬಾ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಏನ್ ರೇಷಿಯೋ k:1 ಅಂದ್ರೆ ನಾವಿಲ್ಲಿ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಂದ್ರೆ ಏನದು ಸೆಕ್ಷನ್ ಫಾರ್ಮುಲಾ? ಜಿ ಆಫ್ ಎಕ್ಸ್ ಕಾಮ ವೈ ದಟ್ ಈಸ್ ಈಕ್ವಲ್ ಟು mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n my2 plus ny1 divided by m plus n. ಸೊ ಇಲ್ಲಿ g of x, y ಅಂದ್ರೆ ಕೋಆರ್ಡಿನೇಟ್ಸ್ ಆಫ್ g ಏನಿದೆ 4,3. ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ m ಅಂದ್ರೆ ದಿಸ್ ಇಸ್ m ಅಂಡ್ ದಿಸ್ ಇಸ್ n. ನಾವು ರೇಷಿಯೋ ತಗೊಂಡಿರೋದೆ m ಮತ್ತೆ n. ಸೊ k ಇಂಟು x2. ಸೊ ವಾಟ್ ಈಸ್ x2 ಅಂದ್ರೆ ದಿಸ್ ಈಸ್ ಯುವರ್ x1 y1 ಅಂಡ್ ದಿಸ್ ಈಸ್ ಯುವರ್ x2 y2. ಸೊ x2 ಅಂದ್ರೆ ಏನಿದೆ? 3 ಇದೆ. ಸೊ k ಇಂಟು 3 ಪ್ಲಸ್ n ಇಸ್ 1 ಇಂಟು x1 6 divided by m plus n, k plus 1. my2 ಅಂದ್ರೆ k into y2 2 plus n ಬಂದು 1 into y1 5 divided by k plus 1.
ಸೊ 4, 3 equal to 3k plus 6 1s are 6 divided by k plus 1, ಇವರಿಬ್ರು ಮಲ್ಟಿಪ್ಲೈ ಆದಾಗ 2k plus 5 divided by k plus 1. ನಿಮಗೆ ಜಸ್ಟ್ k ವ್ಯಾಲ್ಯೂ ಬೇಕು ಕಣ್ರ, ನೀವು ಇದನ್ನ ತಗೊಂಡೋಗಿ ಇದ್ರ ಜೊತೆ ಇಕ್ವೇಟ್ ಮಾಡಿ, ಆರ್ ಎಲ್ಸ್ 3 ಕ್ಯಾನ್ ಬಿ ಇಕ್ವೇಟೆಡ್ ವಿತ್ ದಿಸ್ ಒನ್, ಎನಿಥಿಂಗ್ ಇಸ್ ಫೈನ್, ನಿಮಗೆ ಎಲ್ಲ ಕರೆಕ್ಟೇ ಬರುತ್ತೆ. ಸೊ ನಾನು 4 equal to 3k plus 6 divided by k plus 1, ಇವರಿಬ್ರು ಕ್ರಾಸ್ ಆಗಿ ಮಲ್ಟಿಪ್ಲೈ ಆಗ್ತಾರೆ. ಸೊ 4 into k 4k plus 4 1s are 4, that is equal to 3k plus 6. ಇದನ್ನ ಈ ಸೈಡ್ ಕರ್ಕೊ ಬಂದಾಗ ಏನಾಗುತ್ತೆ, 4k minus 3k equal to 6 ರೈಟ್ ಸೈಡ್ ಇದೆ, ಪ್ಲಸ್ 4 ನ ಆ ಸೈಡ್ ಕರ್ಕೊಂಡೋಗ ಏನಾಗುತ್ತೆ -4. 4k minus 3k will be k equal to 6 minus 4 is 2. therefore k is 2 ಅಂದ್ರೆ ನೀವೇನಂತ ಹೇಳ್ಬೋದು, ನಾವು ರೇಷಿಯೋ ತಗೊಂಡಿರೋದು k is to 1 ಅಂದ್ರೆ therefore the ratio is k is to 1 ಅಂದ್ರೆ 2 is to 1. ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗ್ ಅಲ್ಲೇ 2 is to 1 ಬರಬೇಕಿತ್ತು, ಸೊ ಬಂದಿದ್ಯಾ. ಸೊ therefore ಕನ್ಕ್ಲೂಡ್ ಮಾಡಿ, therefore G is a point of price section of ಯಾರೋ CP. ದಟ್ಸ್ ಆಲ್, ಇಷ್ಟು ಮಾಡಬೇಕಿತ್ತು.